Hello, my dear students. Accounting for partnership firm business. ಅದ್ರ ಒಳಗಡೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಗೆ 2 ವಿಡಿಯೋ ಬೇಕಾಗುತ್ತೆ. 2 ವಿಡಿಯೋ 100% ನೀವು ರೆಡಿ ಇರ್ತೀರಾ ಎಕ್ಸಾಮ್ಗೆ. ಸೊ ಲಾಸ್ಟ್ ವಿಡಿಯೋನಲ್ಲಿ 50% ನೀವು ಆಲ್ರೆಡಿ ಕಲ್ತಿರ್ತೀರಾ. ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ. ಕಂಪ್ಲೀಟ್ ವಿಡಿಯೋ ನೋಡಿದಲ್ಲಿ 100% ಕ್ವೆಶ್ಚನ್ ಹೇಗೆ ಕೊಡ್ಲಿ ಪ್ರಾಡಕ್ಟ್ ಮೆಥಡ್ ನ ನೀವು ರೆಡಿ ಇರ್ತೀರಾ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನ ನಾವು ಅಂಡರ್ ಪ್ರಾಡಕ್ಟ್ ಮೆಥಡ್ ಕಲ್ತ್ಕೊಳ್ತಾ ಇದೀವಿ. ಇದರಲ್ಲಿ ನಾನು ನಿಮ್ಗೆ 2 ಕೇಸಸ್ ಕೊಟ್ಟಿದ್ದೆ. ಫಸ್ಟ್ ವಿಡಿಯೋ ನಲ್ಲಿ ನಾನು ಡಿಫ್ರೆಂಟ್ ಡೇಟ್ಸ್ ಡಿಫ್ರೆಂಟ್ ಅಮೌಂಟ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಕೇಸ್ 2 ಮಾಡ್ತಾ ಇದೀವಿ. ಕೇಸ್ 2 ನಲ್ಲಿ ಸೇಮ್ ಡೇಟ್ ಇರುತ್ತೆ, ಸೇಮ್ ಅಮೌಂಟ್ ಇರುತ್ತೆ. ಸೊ ಈ ತರ ಇದ್ದಾಗ ನಾವು ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂತ ಸ್ಟೆಪ್ಸ್ ಇರ್ಬೋದು, ಟಿಪ್ಸ್ ನಿಮ್ಗೋಸ್ಕರ ಕೊಡ್ತಾ ಇದೀವಿ. ಅದನ್ನ ನೀವು ಕೇಳ್ಕೊಂಡ್ರೆ ಮಾತ್ರ ತುಂಬಾ ಆರಾಮಾಗಿ ತುಂಬಾ ಈಸಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಸ್ಟಾರ್ಟ್ ಮಾಡ ಬನ್ನಿ. ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಇಂಟ್ರೆಸ್ಟ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1 ಡಿವೈಡೆಡ್ ಬೈ 12 ಬಂದು ಫಾರ್ಮುಲಾ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮುಂಚೆ ನಮ್ಗೊಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕು. ಅದೇನು ಅಂತ ಹೇಳಿದ್ರೆ, ಪ್ರಾಡಕ್ಟ್ ಮೆಥಡ್ ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕ್ವೆಶನ್ ನಮ್ಗೆ 2 ತರ ಇರುತ್ತೆ. ಒಂದು ಡಿಫ್ರೆಂಟ್ ಡೇಟ್ ಮತ್ತೆ ಡಿಫ್ರೆಂಟ್ ಅಮೌಂಟ್ಸ್ ಇರುತ್ತೆ. ಇದ್ರ ಮೇಲೆ ಟಾಪಿಕ್ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಫಸ್ಟ್ ಆ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ನೋಡಿದ್ರೆ ಮಾತ್ರ ನೀವೇನಾಗುತ್ತೆ ಪ್ರಾಡಕ್ಟ್ ಮೆಥಡ್ ನಲ್ಲಿ 100% ರೆಡಿ ಇರ್ತೀರಾ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಕೇಸ್ 2 ಮಾಡ್ತಾ ಇದ್ದೀನಿ. ಕೇಸ್ 2 ನಲ್ಲಿ ನಮ್ಗೆ ಸೇಮ್ ಡೇಟ್ ಇರುತ್ತೆ, ಸೇಮ್ ಅಮೌಂಟ್ ಇದೆ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಸಿಂಪಲ್ ಆಗಿರೋ ಸ್ಟೆಪ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ತೀರಾ, ಫಾಲೋ ಅಪ್ ಮಾಡಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮುಂಚೆ ನಾವು ನಂಬರ್ ಆಫ್ ಮಂತ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಂಬರ್ ಆಫ್ ಯೂಶಲಿ 100% ಮಕ್ಕಳು ರಾಂಗ್ ಮಾಡಿದ್ರೆ ನಂಬರ್ ಆಫ್ ಮಂತ್ಸ್ ಕೌಂಟಿಂಗ್ ನಲ್ಲಿನೇ ತಪ್ಪು ಮಾಡೋದು. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದೀನಿ, ಇದನ್ನ ಕೇಳಿಸ್ಕೊಳ್ಳಿ. ಓಪನಿಂಗ್ ಡೇಟ್ ಇದ್ರೆ ಆ ಮಂತ್ ಇದೆ ನೋಡಿ, ಇದು ಓಪನಿಂಗ್ ಡೇಟ್ 1 ಅನ್ನೋದು ಓಪನಿಂಗ್ ಡೇಟ್ ಆಗಿರುತ್ತೆ. ಓಪನಿಂಗ್ ಡೇಟ್ ಇದ್ರೆ ಈ ಮಂತ್ ಇದೆ ನೋಡಿ 4 ಅನ್ನೋದನ್ನ ನಾವು ಕೌಂಟ್ ತಗೋಬೇಕು. 4 ಇಂದಾನೆ ನಂಬರ್ ಆಫ್ ಮಂತ್ಸ್ ಕೌಂಟಿಂಗ್ ನ ನಾವಿಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಸೊ ಇನ್ ಕೇಸ್ ಏನಾದ್ರೂ ಕ್ಲೋಸಿಂಗ್ ಡೇಟ್ ಇದ್ರೆ ನೋಡಿ, ಇದು ಕ್ಲೋಸಿಂಗ್ ಡೇಟ್, ಅವಾಗ ಈ ಮಂತ್ ನ ನಾವೇನ್ ಮಾಡ್ಬೇಕು, ಇಗ್ನೋರ್ ಮಾಡಿ 10 ಇಂದ ಕೌಂಟ್ ಮಾಡ್ಬೇಕು. ಸೊ 9th ಮಂತ್ ಬಂದ್ ಏನಾಗಿದೆ, ಎಂಡಿಂಗ್ ಡೇಟ್ ಇದೆ. 9th ಮಂತ್ ಎಂಡಿಂಗ್ ಡೇಟ್ ಇರೋದ್ರಿಂದ 9th ಮಂತ್ ಇಂದ ನಾವು ಕೌಂಟಿಂಗ್ ಸ್ಟಾರ್ಟ್ ಮಾಡಬಾರ್ದು. 10th ಮಂತ್ ಇಂದ 10, 11, 12, 1, 2, 3 ಅಂದ್ರೆ ಮಾರ್ಚ್ ವರ್ಗು. ಅಕೌಂಟಿಂಗ್ ಪೀರಿಯಡ್ ಸ್ಟಾರ್ಟ್ ಆಗೋದು ನಮ್ಗೆ ಏಪ್ರಿಲ್ ಅಲ್ಲಿ, ಎಂಡ್ ಆಗೋದು ಬಂದು ನಮ್ಗೆ ಮಾರ್ಚ್ ಅಲ್ಲಿ ಆಗಿರುತ್ತೆ. ಹಾಗಾಗಿ 9th ಮಂತ್ ಕ್ಲೋಸಿಂಗ್ ಡೇಟ್ ಆಗಿರೋದ್ರಿಂದ 9th ಮಂತ್ ತಗೊಳ್ಬಾರ್ದು, 10 ಇಂದ ಕೌಂಟ್ ಸ್ಟಾರ್ಟ್ ಮಾಡ್ಬೇಕು. 10 ಅಂದ್ರೆ 10, 11, 12, 1, 2, 3 ಟೋಟಲ್ 6 ಮಂತ್ಸ್ ಆಗುತ್ತೆ. ಆ ತರ ಏನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ನಾವಿಲ್ಲಿ ಕೌಂಟ್ ಮಾಡ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಪ್ರಾಬ್ಲಮ್ಗೆ. ಐದರ್ ನಿಮ್ಗೆ 2 ಕೇಸಸ್ ಅಲ್ಲೂ ಅಷ್ಟೇನೆ, ಡಿಫ್ರೆಂಟ್ ಡೇಟ್ಸ್ ಡಿಫ್ರೆಂಟ್ ಅಮೌಂಟ್ ಇದ್ರು ಅಷ್ಟೇನೆ, ಸೇಮ್ ಡೇಟ್ ಸೇಮ್ ಅಮೌಂಟ್ ಇದ್ರು ಅಷ್ಟೇನೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಆಮೇಲಿಂದ ನೀವೇನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ ಹೇಳ್ಕೊಟ್ಟಿದೀನಿ ನೋಡಿ. ಸೇಮ್ ಡೇಟ್ ಸೇಮ್ ಅಮೌಂಟ್ ಇದ್ದಾಗ ನಾವು ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಕ್ವೆಶನ್ ಕೊಟ್ಟಿದ್ದಾರೆ. ಮೂರ್ತಿ ಮತ್ತೆ ಪಟೇಲ್ ಅಂತ ಹೇಳಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2. ಎಲ್ಲೂ ಕನ್ಫ್ಯೂಸ್ ಆಗ್ಬೇಡಿ. ಈ ರೇಷಿಯೋಸ್ ಪ್ರಾಡಕ್ಟ್ ಮೆಥಡ್ ನಲ್ಲಿ ಎಲ್ಲೂ ಎಫೆಕ್ಟ್ ಆಗೋದಿಲ್ಲ, ಇದನ್ನ ಕನ್ಸಿಡರ್ ಮಾಡ್ಬೇಡಿ. ಅದಾದ್ಮೇಲೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಮೂರ್ತಿ ವಿತ್ಡ್ರಾ 4000 ಕ್ವಾರ್ಟರ್ಲಿ ಅನ್ನೋ ವರ್ಡ್ ಇದೆ. ಈ ಕ್ವಾರ್ಟರ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೂರ್ತಿ ಏನ್ ಮಾಡ್ತಾ ಇದ್ದಾರೆ, 4000 ಆಗಿ ರೆಗ್ಯುಲರ್ ಡ್ರಾ ಮಾಡ್ತಾ ಇದ್ದಾರೆ ಫಾರ್ ಎವ್ರಿ ಕ್ವಾರ್ಟರ್. ಕ್ವಾರ್ಟರ್ ಅಂದ್ರೆ 3 ತಿಂಗಳಿಗೆ ಒಂದ್ಸಲಿ ಅಂತ, ಕ್ವಾರ್ಟರ್ ಅಂತ ಅಂದ್ರೆ 3 months ಒನ್ಸ್ ಅಂತ ಹೇಳ್ಬಿಟ್ಟು 3 ತಿಂಗಳು ಒಂದ್ಸಲಿ ಮೂರ್ತಿ ಏನ್ ಮಾಡ್ತಾ ಇದ್ದಾರೆ, 4000 ಆಗೋರು ವಿತ್ಡ್ರಾ ಮಾಡ್ಕೋತಿದ್ದಾರೆ. ಯಾವಾಗ ವಿತ್ಡ್ರಾ ಮಾಡ್ಕೋತಿದ್ದಾರೆ, ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. 3 ತಿಂಗಳು ಒಂದೊಂದ್ಸಲಿ ಬಿಗಿನಿಂಗ್ ನಲ್ಲಿ ಏನ್ ಮಾಡ್ತಿದ್ದಾರೆ, ಅವ್ರ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ 9% ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಕೌಂಟಿಂಗ್ ಇಯರ್ ಎಂಡ್ ಆಗೋದು ನಮ್ಗೆ 31st March 2025 ಆಗಿರುತ್ತೆ. ಸೊ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ಬೇಕು, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದೇ ಒಂದು ನಾನು ಹೇಳ್ದೆ ನಿಮ್ಗೆ ಸಿಂಪಲ್ ಟಿಪ್ಸ್ ಇರುತ್ತೆ, ನೀವು ಅದನ್ನ ಫಾಲೋ ಮಾಡ್ಬೇಕು, ಫುಲ್ ವಿಡಿಯೋ ನೋಡ್ಬೇಕು ಅಂತೇಳಿ. ನೋಡಿ ಇಲ್ಲಿ ಹಾಕಿರೋದನ್ನ ನಿಮ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈ ಕ್ವಾರ್ಟರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ವರ್ಕಿಂಗ್ ನೋಟ್ ನಿಮ್ಗೆ ಕೊಟ್ಟಿದ್ದೀನಿ ನಾನು. ಕ್ವಾರ್ಟರ್ಲಿ ಅಂದ್ರೆ ಏನು, ನಾನು ಹೇಳ್ದೆ 3 months ಒನ್ಸ್ ಅಂತ ಹೇಳಿ. ಪ್ರತಿ ತಿಂಗಳು ನಾವು 4000 ಮೂರ್ತಿ ಅವ್ರು ಡ್ರಾ ಮಾಡ್ತಿಲ್ಲ.
3 ತಿಂಗಳು ಒಂದ್ಸಲಿ ಏನ್ ಮಾಡ್ತಾ ಇದಾರೆ ಅವರು 4000 ಡ್ರಾ ಮಾಡ್ತಾ ಇದ್ದಾರೆ. ಕ್ವಾರ್ಟರ್ಲಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು 3 ಮಂತ್ಸ್ ಒನ್ಸ್ ಮೂರ್ತಿ ಇಸ್ ವಿತ್ ಡ್ರಾಯಿಂಗ್ 4000 ಅಮೌಂಟ್ ಅಂತ ನಿಮ್ಗೆ ಇದು ಅರ್ಥ ಆಗ್ಬೇಕು. ಅದು ಹಾಗಿದ್ಮೇಲೆ ಅದು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾರ್ 1 ಇಯರ್ಗೆ ನಮ್ಗೆ ಎಷ್ಟು ಮಂತ್ಸ್ ಇದೆ? 12 ಮಂತ್ಸ್ ಇದೆ. 1 ಇಯರ್ಗೆ ನಮ್ಗೆ 12 ಮಂತ್ಸ್ ಇದೆ. ಹಾಗಾಗಿ ಸೊ 12 ಡಿವೈಡೆಡ್ ಬೈ 1 ಇಯರ್ಗೆ 12 ಮಂತ್ಸ್ ಡಿವೈಡೆಡ್ ಬೈ 3 ಬಂದು ಕ್ವಾರ್ಟರ್ಲಿ. ನಾನು ಹೇಳಿದೆ ಕ್ವಾರ್ಟರ್ಲಿ ಅಂದ್ರೆ ಎವ್ರಿ 3 ಮಂತ್ಸ್ ಒನ್ಸ್ ಅಂತ ಹೇಳಿ. 12 ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೆ 4 ಟೈಮ್ಸ್ ಬರುತ್ತೆ. ಹಾಗಾದ್ರೆ ಮೂರ್ತಿ ಅವರು 4000 4000 4000 4000 ಅಂತ ಒಂದು ವರ್ಷದಲ್ಲಿ 4 ಟೈಮ್ಸ್ ಏನ್ ಮಾಡ್ತಿದಾರೋ ವಿತ್ಡ್ರಾ ಮಾಡ್ತಾ ಇದ್ದಾರೆ. ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ನಾನ್ ನಿಮ್ ತೋರಿದೆ 4 ಟೈಮ್ಸ್ ಏನಾಗ್ತಾ ಇದೆ 4000 4000 ಆಗಿ ಮೂರ್ತಿ ಅವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಡೇಟ್ಸ್ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಬರ್ದಿದ್ದೀನಿ. ಇಲ್ಲಿ ಕ್ವಶನ್ ಅಲ್ಲಿ ನೋಡಿ 31st March 2025 ಎಂಡಿಂಗ್ ಡೇಟ್ ಆದ್ರೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, 31st March 2025 ಎಂಡಿಂಗ್ ಡೇಟ್ ಆದ್ರೆ ಓಪನಿಂಗ್ ಡೇಟ್ ಬಂದು 1/4/2024 ಆಗಿರುತ್ತೆ. ಇದನ್ನ ಏನಂತ ಕರಿತೀವಿ? ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ 3 ಮಂತ್ಸ್ ಒನ್ಸ್ ಅಂತ ಹೇಳಿದಾರಲ್ವಾ ಅವರು. ನೀವು ಕೇಳ್ಬೋದು ಮ್ಯಾಮ್ ಏನಿದು ಅಂತ ಹೇಳ್ಬಿಟ್ಟು. ಸಿ 4th is an beginning date. ನಾನು ಈ ಮಂತ್ ಇಂದ 4 is an ಫಸ್ಟ್ ಏಪ್ರಿಲ್ ಇಂದ 4th ಮಂತ್, 4th ಇಂದ ಮಾರ್ಚ್ ನೋಡಿ, ಮಾರ್ಚ್ ವರೆಗೂ ನಾನು ಇಲ್ಲಿ ಮಂತ್ಸ್ ಹಾಕೊಂಡಿದ್ದೀನಿ. ಇದು ಏಪ್ರಿಲ್ ಕೆಳಗಡೆ ಕೊಟ್ಟಿದ್ದೀನಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಸ್ಟಾರ್ಟಿಂಗ್ ಲೆಟರ್ಸ್ ಮಾತ್ರ ಹಾಕಿದೀನಿ. ನಿಮ್ಗೆ ತುಂಬಾ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ಇದನ್ನ ಬರ್ದಿದ್ದೀನಿ ಅಂದ್ರೆ ನಿಮ್ ಕ್ಲೀನ್ ಆಗಿ ಗೊತ್ತಾಗ್ಬೇಕು 3 ಮಂತ್ಸ್ ಒನ್ಸ್ 3 ಮಂತ್ಸ್ ಒನ್ಸ್ ಯಾವ ಡೇಟ್ ಅಲ್ಲಿ ಡ್ರಾ ಮಾಡಿದ್ದಾರೆ ಅಂತ. ಇಲ್ಲಿ ಕೊಟ್ಟಿದ್ದಾರೆ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಹೇಳಿರೋದ್ರಿಂದ 4 is an ಬಿಗಿನಿಂಗ್ ಅಲ್ವಾ. 1/4 is an ಬಿಗಿನಿಂಗ್. ಸೊ 4 ತಗೊಳ್ತೀನಿ. ಇವಾಗ ಈ ಡೇಟ್ ನೋಡಿ, ನಾನು 1/4 ಇಂದಾನೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 1/4/2024 ನಾನು ಹೇಳ್ದೆ ನಿಮ್ಗೆ ಮುಂಚೆನೆ, ಸ್ಟಾರ್ಟ್ ಮಾಡಕ್ ಮುಂಚೆನೆ ವಿಡಿಯೋನಲ್ಲಿ ಹೇಳಿದೀನಿ. 1 ಇದ್ದಾಗ ಈ ಮಂತ್ ನ ನಾವು ಕೌಂಟಿಂಗ್ಗೆ ನಾವೇನ್ ಮಾಡ್ಬೇಕು? ತಗೋಬೇಕು, ಕೌಂಟಿಂಗ್ಗೆ ತಗೋಬೇಕು. 1 is a ಓಪನಿಂಗ್ ಡೇಟ್ ಇದ್ದಾಗ ನಾನೀಗ ಕೌಂಟ್ ತಗೊಳ್ತೀನಿ. 4 ಕೌಂಟ್ ತಗೊಳ್ತಾ ಇದೀನಿ. 4, 5, 6 3 ಮಂತ್ಸ್ ಆಯ್ತಲ್ವಾ? ಫಸ್ಟ್ ಕ್ವಾರ್ಟರ್ಲಿ 3 ಮಂತ್ಸ್. ಸೊ 4 ತಗೊಂಡೆ. 4, 5, 6 ಆಗಿದ್ಮೇಲೆ 3 ಮಂತ್ಸ್ ಮುಗೀತು. 6 ಆದ್ಮೇಲೆ ನೆಕ್ಸ್ಟ್ ನಂಬರ್ ಏನ್ ಬರುತ್ತೆ ನಮ್ಗೆ? ಇಲ್ಲಿ ನೋಡಿ 7 ಬರುತ್ತೆ. ಸೊ 7 ಇಂದ 3 ಮಂತ್ಸ್, 7 ಇಂದ 3 ಮಂತ್ಸ್ ನಾನು ತಗೊಂಡಿದ್ದೀನಿ. 1/7/2024. ಸೊ 1 ಅನ್ನೋದು ಓಪನಿಂಗ್ ಡೇಟ್ ಆಗಿರೋದ್ರಿಂದ 7 ಇಂದಾನೆ ಕೌಂಟಿಂಗ್ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ 7, 8, 9. ಸೊ ನೋಡಿ 3 ಮಂತ್ಸ್ ಇಲ್ಲಿ ಬಂತು ನೋಡಿ, 3 ಮಂತ್ಸ್. ಅಗೇನ್ ನೆಕ್ಸ್ಟ್ ಮಂತ್ ಏನಾಗುತ್ತೆ? 10 ತಗೊಂಡು ಬಿಗಿನಿಂಗ್ ಅಂತ ಹೇಳಿರೋದಕ್ಕೆ ನಮ್ಗೆ ಎಲ್ಲಾ ಡೇಟ್ಸ್ 1/1 ಬಂದಿರೋದಿಲ್ಲಿ. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿರೋದಕ್ಕೆ ಡೇಟ್ಸ್ ಎಲ್ಲ 1/1 ಹಾಕಿದೀನಿ. ಮಂತ್ ಬಂದು 3 ಮಂತ್ಸ್ 3 ಮಂತ್ಸ್ 3 ಮಂತ್ಸ್ ಡಿಫರೆನ್ಸ್ ಅಲ್ಲಿ ನಾವಿಲ್ಲಿ ತಗೊಳ್ಬೇಕು. ಹಾಗಾಗಿ ನಿಮ್ ಕ್ಲೀನ್ ಆಗಿ 10 ಡೇಟ್ ಹಾಕಿದೀನಿ. 3 ಮಂತ್ಸ್ ಡಿಫರೆನ್ಸ್ ನೋಡಿ, 4, 5, 6 3 ಮಂತ್ಸ್ ಮುಗಿತು. 7, 8, 9 3 ಮಂತ್ಸ್ ಕಂಪ್ಲೀಟ್ ಆಯ್ತು. 10, 11, 12 3 ಮಂತ್ಸ್ ಆಯ್ತು. 1, 2, 3 3 ಮಂತ್ಸ್ ಆಯ್ತು. ಈ ತರ 1, 2, 3, 4 ಟೈಮ್ಸ್ ಇನ್ ಎನ್ ಇಯರ್, 4 ಟೈಮ್ಸ್ ದಟ್ ಮೂರ್ತಿ ಇಸ್ ವಿತ್ಡ್ರಾಯಿಂಗ್ 4000 ರೆಗ್ಯುಲರ್ಲಿ ಅಂತ ಹೇಳ್ಬಿಟ್ಟು. ನನ್ ಡೇಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಎಕ್ಸಾಮ್ ಅಲ್ಲಿ ನೀವು ಇದು ಯಾವ್ದನ್ನು ಬರೆಯೋದಿಲ್ಲ. ಇದು ನಿಮ್ ಕ್ಲಾರಿಫಿಕೇಶನ್ ಗೋಸ್ಕರ ನಾನು ಡ್ರಾ ಮಾಡಿರೋದು. ಈ ವರ್ಕಿಂಗ್ ನೋಟು ಮತ್ತೆ ಈ ಡೇಟ್ಸ್ ನ ನಿಮ್ ಕ್ಲಾರಿಫಿಕೇಶನ್ಗೆ, ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಇದನ್ನ ಹಾಕಿರೋದು. ಸಿ ಇಲ್ಲಿ ಅಮೌಂಟ್ ನೋಡಿ, ಸೇಮ್ ಡ್ರಾಯಿಂಗ್ಸ್ ಬರುತ್ತೆ, ಅಮೌಂಟ್ ಚೇಂಜ್ ಆಗಲ್ಲ. ನಾನು ಕೇಸ್ ಕೊಟ್ಟಿದ್ದೀನಿ. ಕೇಸ್ 2 ಬಂದು ಸೇಮ್ ಡೇಟ್ ನೋಡಿ, ಇಲ್ಲಿ ಸೇಮ್ ಡೇಟ್ಸ್ ಇದೆ. 1/1 ಇದೆ ನಿಮ್ಗೆ. ಸೇಮ್ ಅಮೌಂಟ್ ನೋಡಿ, ಸೇಮ್ ಅಮೌಂಟ್ ಇದೆ. ಇದು ಡಿಫ್ರೆಂಟ್ ಸೆಕೆಂಡ್ ಕೇಸ್ ಇದು. ಸೊ ಇಲ್ಲಿಂದ ಆಚೆಗೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದು ಪ್ರೀವಿಯಸ್ ವಿಡಿಯೋನಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡೋಣ. ಕೌಂಟ್ ಮಾಡೋದಕ್ಕೆ 4 ಇಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. 4 ಇಂದ ಹೇಳೋದು ಮಾರ್ಚ್ ವರೆಗೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 31st March 2025 ಅಂತ ಹೇಳಿ 4 ಇಂದ ಮಾರ್ಚ್ ವರೆಗೂ ನಾವು ಕೌಂಟ್ ಮಾಡ್ಬೇಕು. ಸೊ 4, 5, 6, 7, 8, 9, 10, 11, 12, 1, 2, 3 ಕಂಪ್ಲೀಟ್ 12 ಮಂತ್ಸ್ ಸಹ ನಮ್ಗೆ ಇಲ್ಲಿ ಏನಾಗುತ್ತೆ? ನಮ್ಗೆ ಇಲ್ಲಿ 12 ಮಂತ್ಸ್ ಸಹ ನಮ್ಗೆ ಇಲ್ಲಿ ಕೌಂಟ್ ಬರುತ್ತೆ. ನಮ್ಗೆ 12 ಮಂತ್ಸ್ ನಾವಿಲ್ಲಿ ತಗೋಬೇಕು. 12 ಮಂತ್ಸ್ ಬಂತು. ಈಗ 7 ಇಂದ ಕೌಂಟ್ ಮಾಡೋಣ. 7 ಇಂದ ಕೌಂಟ್ ಮಾಡಕ್ಕೆ ಇಲ್ಲಿ ನೋಡಿ, ಇಲ್ಲಿ 1 is an ಓಪನಿಂಗ್ ಡೇಟ್ ಅಲ್ವಾ. ಹಾಗಾಗಿ 7 ಇಂದಾನೆ ನಾವು ಕೌಂಟ್ ಸ್ಟಾರ್ಟ್ ಮಾಡ್ಬೇಕು. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7, 8, 9, 10, 11, 12, 1, 2, 3 ಟೋಟಲಿ ವಿ ಗಾಟ್ 9 ಮಂತ್ಸ್. ಇವಾಗ ಇಲ್ಲಿ 9 ಮಂತ್ಸ್ ನ ತಗೋಬೇಕು.
9 ಮಂತ್ಸ್ ಆಯ್ತು. ಸೊ ನೆಕ್ಸ್ಟ್ ಬಂದು ನೋಡಿ 1-10 ಇದೆ. 1 is an opening date. 10 ಇಂದ ಕೌಂಟ್ ಸ್ಟಾರ್ಟ್ ಮಾಡ್ತೀವಿ. 10, 11, 12, 1, 2, 3. ಸೊ 6 ಮಂತ್ಸ್ ಬಂತು ನಮ್ಗೆ ಇವಾಗ ಇಲ್ಲಿ. 6 ಹಾಕೊಳ್ಳೋಣ ನಾವಿಲ್ಲಿ. ನೆಕ್ಸ್ಟ್ ನೋಡಿ ಇಲ್ಲಿ 1 ಇದೆ ಅಲ್ವಾ. ಸೊ ಡೇಟ್ ಬಂದು 1 ಇದೆ, ನಮ್ಗೆ ಮಂತ್ ಬಂದು 1 ಇದೆ. ಸೊ ಡೇಟ್ 1 ಇರೋದ್ರಿಂದ 1 ಇಂದಾನೆ ಕೌಂಟ್ ಸ್ಟಾರ್ಟ್ ಆಗುತ್ತೆ. 1, 2, 3. ಸೊ ಹಿಯರ್ ವಿ ಗಾಟ್ ಒನ್ಲಿ 3 ಮಂತ್ಸ್. ಇಲ್ಲಿ 3 ಹಾಕೋಬೇಕು ನಾವೀಗ. ಸೊ ನಂಬರ್ ಆಫ್ ಮಂತ್ಸ್ ಕ್ಲಾರಿಟಿ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಂಬರ್ ಆಫ್ ಮಂತ್ಸ್ ಕೌಂಟ್ ಗೆ ಆಲ್ವೇಸ್ ವಿ ಶುಡ್ ಸ್ಟಾರ್ಟ್ ಡೇಟ್ಸ್ ನೋಡ್ಕೋಬೇಕು. ಓಪನಿಂಗ್ ಡೇಟ್ ಇದ್ರೆ ಆ ಮಂತ್ ಇಂದಾನೆ ಕೌಂಟ್ ಸ್ಟಾರ್ಟ್ ಮಾಡ್ತೀರಾ. ಕ್ಲೋಸಿಂಗ್ ಡೇಟ್ ಇದ್ರೆ ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ನೀವ್ ಏನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ನ ಕೌಂಟ್ ತಗೊಳ್ಬೇಕು. ಇದಾದ್ಮೇಲೆ ಡ್ರಾಯಿಂಗ್ಸ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್ ನಾವು ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಕ್ಕೆ ಡ್ರಾಯಿಂಗ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ಮಂತ್ಸ್. ಡ್ರಾಯಿಂಗ್ಸ್ ನ ನಂಬರ್ ಆಫ್ ಮಂತ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಬರುತ್ತೆ. 4000 ಇಂಟು 12 ಮಾಡಿದ್ರೆ ನಾವು 48,000 ಬರುತ್ತೆ ನಮ್ಗೆ. 48,000 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 4000 ಇಂಟು 9 ಮಾಡಿದ್ರೆ ನಮ್ಗೆ 36,000 ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ನೆಕ್ಸ್ಟ್ 4000 ಇಂಟು 6 ಮಾಡಿದ್ರೆ ನಮ್ಗೆ ಇಲ್ಲಿ 24,000 ಬರುತ್ತೆ. 24,000. ನೆಕ್ಸ್ಟ್ 4,000 ಇಂಟು 3 ಮಾಡಿದ್ರೆ ನಮ್ಗೆ ಇಲ್ಲಿ 12,000 ಬರುತ್ತೆ ನಮ್ಗೆ. ಈ ಪೋರ್ಷನ್ ಇದೆ ನೋಡಿ, ನಂಬರ್ ಆಫ್ ಮಂತ್ಸ್ ಮತ್ತೆ ಪ್ರಾಡಕ್ಟ್ ಡಿಫ್ರೆಂಟ್ ಡೇ ಟು ಡಿಫ್ರೆಂಟ್ ಅಮೌಂಟ್ ಇದ್ರು ಪರವಾಗಿಲ್ಲ, ಸೇಮ್ ಡೇ ಟು ಸೇಮ್ ಅಮೌಂಟ್ ಇದ್ರು ಪರವಾಗಿಲ್ಲ. ಈ ಎರಡು ಪೋರ್ಷನ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳ್ತಿದ್ದೀನಿ, ನೋ ಮೋರ್ ಕನ್ಫ್ಯೂಷನ್ಸ್. ಇದು ಹೀಗೆ ತಗೋಬೇಕು ಅಂತ ಹೇಳ್ತಾ ಇದೀನಿ. ನಿಮ್ ಮೈಂಡ್ ಸೆಟ್ ನೀವು ಹಾಗೆ ಟ್ರೈನ್ ಮಾಡ್ತಾ ಬರ್ಬೇಕು, ಆಗ ಕನ್ಫ್ಯೂಷನ್ಸ್ ಬರಲ್ಲ, ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ನಮ್ಗೆ ಗೊತ್ತಾಗಿದೆ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಈಗ ಇಷ್ಟು ನಾವ್ ಏನ್ ಮಾಡ್ಬೇಕು, ಈಗ ನಾವೀಗ ಆಡ್ ಮಾಡ್ಬೇಕು. ನಾವು ಟೋಟಲ್ ಆಡ್ ಮಾಡೋದು ಎಷ್ಟು, 1,20,000 ಬರುತ್ತೆ ನಮ್ಗೆ. ಪೂರ್ತಿ ಆಡ್ ಮಾಡ್ಕೋಬೇಕು. ಏನೇನ್ ಆಡ್ ಮಾಡಿದೀನಿ ನಾನಿಲ್ಲಿ 48,000 ಪ್ಲಸ್ 36,000 ಪ್ಲಸ್ 24,000 ಪ್ಲಸ್ 12,000 ಇಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ 1,20,000 ಬಂದು ಟೋಟಲ್ ಪ್ರಾಡಕ್ಟ್ ಆಗುತ್ತೆ. ಸೊ ಈಗ ನಾವು ಟೋಟಲ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಈಗ ಏನ್ ಮಾಡ್ಬೇಕು, ಫಾರ್ಮುಲಾನ ನಾವು ಜಸ್ಟ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ನಾವೀಗ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. 1,20,000 ಇಂಟು ರೇಟ್ ನೋಡಿ ಕ್ವೆಶನ್ ಅಲ್ಲಿ 9% ಅಂತ ಹೇಳಿದ್ದಾರೆ. ಸೊ 9% ಅಂದಾಗ 9 ಡಿವೈಡೆಡ್ ಬೈ 100 ಅಂತ ಹಾಕೊಳ್ಳಿ. ಸೊ ಇಂಟು 1 ಡಿವೈಡೆಡ್ ಬೈ 12 ಫಾರ್ಮುಲಾನಲ್ಲಿ ಇರೋದನ್ನ ನಾನು ನಿಮ್ಗೆ ಇಲ್ಲಿ ಪ್ಲೇಸ್ ಮಾಡಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಬೇಕು, ನೀವು ಕ್ಯಾಲ್ಕುಲೇಟರ್ ನಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫುಲ್ ಆನ್ಸರ್ ಲಾಸ್ಟ್ ಅಲ್ಲಿ ನಾವ್ ಏನ್ ಬರೀಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಾವ್ದು ನಾವು ಕ್ಯಾಲ್ಕುಲೇಟ್ ಮಾಡಿರೋದು, ಮೂರ್ತಿ ವಿತ್ ಡ್ರಾ ಅಂತ ಕೊಟ್ಟಿದ್ದಾರಲ್ವಾ. ಸೊ ನಾವಿಲ್ಲಿ ಮೂರ್ತಿಯನ್ನ ಹಾಕೋಬೇಕು. ಮೂರ್ತಿ ಈಸ್ ಈಕ್ವಲ್ ಟು ರುಪೀಸ್, ಸಿಂಪ್ಲಿಫೈ ಮಾಡ್ಕೊಳ್ಳಿ, 1,20,000 ಇಂಟು 9 ಡಿವೈಡೆಡ್ ಬೈ 100 ಮಾಡಿದ್ರೆ 10,800 ಬರುತ್ತೆ. 10,800 ಇಂಟು 1 ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮ್ಗೆ ಇಲ್ಲಿ 900 rupees ಬರುತ್ತೆ. ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಏನಾರ ಡೌಟ್ಸ್ ಇತ್ತು ನಿಮ್ಗೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕೋದು. ನಿಮ್ ಡೌಟ್ಸ್ ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಲ್ಲಿ ಪ್ರಾಡಕ್ಟ್ ಮೆಥಡ್ ನಲ್ಲಿ ನಾನು ಹೇಳಿದ್ದೆ ಕ್ವೆಶನ್ 2 ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಡಿಫ್ರೆಂಟ್ ಡೇ ಟು ಡಿಫ್ರೆಂಟ್ ಅಮೌಂಟ್ ಲಾಸ್ಟ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೇಮ್ ಡೇ ಟು ಸೇಮ್ ಅಮೌಂಟ್ ಈ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನಲ್ಲಿ ನಾನು ಏನ್ ಮಾಡಿದೀನಿ, ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ಮಾತ್ರ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇದೇ ಪ್ಲೇಸ್ ಅಲ್ಲಿ ನಮ್ಗೆ ಇನ್ನೊಂದು ವರ್ಡ್ ಬರುತ್ತೆ, ಎಂಡ್ ಅಂತ ಹೇಳ್ಬಿಟ್ಟು. ಎಂಡ್ ಅನ್ನೋ ವರ್ಡ್ ಇದ್ದಾಗ, ಎಂಡ್ ಅನ್ನೋ ವರ್ಡ್ ಇದೆ, ಸೇಮ್ ಡೇಟ್ ಇದೆ, ಸೇಮ್ ಅಮೌಂಟ್ ಇದೆ, ಹಾಗಿದ್ದಾಗ ಹೇಗ್ ಪ್ರಾಬ್ಲಮ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಫೈನಲ್ ಆಗಿ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ, ಸ್ಟಾರ್ಟಿಂಗ್ ಇಂದ ಆಲ್ರೆಡಿ ವಿಡಿಯೋಸ್ ಆರ್ಡರ್ ಅಲ್ಲಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಗೆ. ನನ್ ಬಿಗಿನಿಂಗ್ ಇಂದ ಎಲ್ಲ ವಿಡಿಯೋಸ್ ನನ್ನ ಜೊತೆಲೆ ನೀವು ನೋಡ್ಕೊಂಡ್ ಬಂದಾಗ ಯು ಫೀಲ್ ವೆರಿ ಈಸಿ. ಯಾರ್ಯಾರಿಗೆ ಅಕೌಂಟ್ಸ್ ತುಂಬಾ ಕಷ್ಟ ಅಪ್ಪ, ಕಲಿಯಕ್ ಆಗಲ್ಲ, ಸ್ಕೋರ್ ಮಾಡಕ್ ಆಗಲ್ಲ ಅಂತ ಇದಿರೋ
ಅವ್ರಿಗೆಲ್ಲ ಇದೇನಾಗುತ್ತೆ, ಒಂದ್ ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಪ್ರತಿ ಒಂದು ಸಿಂಪಲ್ ಟಿಪ್ಸ್ ಒಂದಿಗೆ, ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ. ಸೊ ನಾನ್ ಅನ್ಕೊಂತೀನಿ ನೀವೆಲ್ಲ ನನ್ನ ಜೊತೆಲೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಆಲ್ ದ ಬೆಸ್ಟ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಈ ಲಾಸ್ಟ್ ಕ್ವಶನ್ ಅಲ್ಲಿ ನಾನು ನಿಮ್ಗೆ ಕ್ವಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಪ್ರಾಕ್ಟೀಸ್ ಕ್ವೆಶನ್ಸ್. ಈ ಪ್ರಾಬ್ಲಮ್ ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕ್ವಶನ್ಸ್ ಹಾಕ್ತಾ ಇಲ್ಲ. ಎಂಡ್ ಅನ್ನೋ ವರ್ಡ್ ಮೇಲೆ ಪ್ರಾಬ್ಲಮ್ ಹೇಳ್ಕೊಡ್ಬೇಕು. ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಹೇಳ್ಕೊಟ್ಟು ಒಟ್ಟಿಗೆ ಪ್ರಾಕ್ಟೀಸ್ ಕ್ವೆಶನ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಅದ್ರ ಆನ್ಸರ್ಸ್ ಏನ್ ಬಂತು ಅಂತ ಹೇಳಿ ನೀವು ನನ್ಗೆ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದಾಗ ಇವ್ಯಾಲ್ಯೂಯೇಟ್ ಮಾಡಿ ನಾನು ಆಗ್ಲೇ ನಿಮ್ಗೆ ರಿಪ್ಲೈ ಕಳಿಸ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕೇಳ್ಕೊಳ್ಬಹುದು. ಸೊ ಈ ವಿಡಿಯೋ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.